ವಿನೇಶ್ ಫೋಗಟ್ಸ್ಗೆ ತೂಕ ಹೆಚ್ಚಿದ್ದು ಮೊದಲೇ ಗೊತ್ತಾಯಿತು. ರಾತ್ರಿ ಬಿಡಿ ದೇಹ ದಂಡಿಸಿದ್ದೇಕೆ? ಭಾರತದ ಪ್ಯಾರಿಸ್ ಒಲಿಂಪಿಕ್ನ 2024ರಲ್ಲಿ ಆರಂಭದಿಂದ ಅಚ್ಚಲ ವಿಶ್ವಾಸದೊಂದಿಗೆ ಮುನ್ನುಗ್ಗುತ್ತಿದ್ದ ಕುಸ್ತಿಪಟು ಗಟ್ಟಿಗಿತ್ತಿ ವಿನೇಶ್ ಫೋಗಟ್ ಅವರು ಮಂಗಳವಾರ ಒಲಿಂಪಿಕ್ ಫೈನಲ್ ಪಂದ್ಯದಲ್ಲಿ ಅರ್ಹಗೊಂಡಿದ್ದಾರೆ. ಹೀಗಾಗಿ ಭಾರತದ ಚಿನ್ನದ ಪದಕ ಕನಸು ಕನಸಾಗಿಯೇ ಉಳಿದಿದೆ. ಇದಕ್ಕೆ ಫೋಗಟ್ ಅವರ ತೂಕ ಹೆಚ್ಚಾಗಿದೆ ಕಾರಣ ಎಂದು ಗೊತ್ತಾದರೆ, ಹಾಗಾದರೆ ವಿನೇಶ್ ಫೋಗಟ್ ಅವರ ತಮ್ಮ ತೂಕ ಹೆಚ್ಚಾಗಿದ್ದ ಬಗ್ಗೆ ಮೊದಲೇ ಗೊತ್ತಿತ್ತೇ? ಹೌದು ಎಂಬ ಮಾಹಿತಿ ಲಭ್ಯವಾಗಿದೆ. ವಿನೇಶ್ ಫೋಗಟ್ ಅವರ ಭಾರತೀಯ ಕುಸ್ತಿಪಟುಗಳಲ್ಲಿ ವಿಶೇಷವಾಗಿ ಗುರುತಿಸಿಕೊಂಡವರು. ಏಕೆಂದರೆ ಲೈಂಗಿಕ ದೌರ್ಜನ್ಯದಲ್ಲಿ ವಿಚಾರದಲ್ಲಿ ತಮ್ಮ ಕೋಚ್ ವಿರುದ್ಧ ಗಟ್ಟಿಯಾಗಿ ನಿಂತವರು. ಪ್ರಧಾನಿ ಮೋದಿ ಸರ್ಕಾರವನ್ನು ಎದುರು ಹಾಕಿಕೊಂಡು ಉಗ್ರ ಹೋರಾಟ ಮಾಡಿ ದೇಶವ್ಯಾಪಿ ಪರಿಚಯಗೊಂಡ ವಿನೇಶ್ ಫೋಗಟ್ ಅವರು ನಿರಂತರ ಪರಿಶ್ರಮದಿಂದ ಮಧ್ಯೆ ಎಲ್ಲಿಯೂ ಮಾನಸಿಕವಾಗಿ ಕುಗ್ಗದೆ ಒಲಿಂಪಿಕ್ಸ್ಗೆ ಸಿದ್ಧತೆ ನಡೆಸಿದ್ದರು. ಫೈನಲ್ ಪಂದ್ಯ ಬಿಟ್ಟು ಉಳಿದೆಲ್ಲವೂ ಒಲಿಂಪಿಕ್ಸ್ 2024ರಲ್ಲಿ ವಿನೇಶ್ ಫೋಗಟ್ ಅವರು ಅಂದುಕೊಂಡಂತೆ ನಡೆದು ಬಂತು. ಆದರೆ ಅವರು ಅಧಿಕ ತೂಕದ ವಿಚಾರವಾಗಿ ಫೈನಲ್ ಪಂದ್ಯದಿಂದ ಹೊರ ನಡೆಯುತ್ತಿದ್ದಾರೆ. ಇದು ಅವರಿಗೆ ಮಾತ್ರವಲ್ಲದೆ ಇಡೀ ಭಾರತಕ್ಕೆ ಆಘಾತ ತಂದಿದೆ. ಈ ತೂಕ ಕರಗಿಸಲೆಂದು ರಾತ್ರಿವಿಡೀ ವರ್ಕೌಟ್ ವ್ಯಾಯಾಮ ಮಾಡಿ ಇಂದು ಆಸ್ಪತ್ರೆಗೆ ದಾಖಲಾದ ವಿನೇಶ್ ಫೋಗಟ್ಗೆ ಮೊದಲೇ ತಮ್ಮ ತೂಕದ ಬಗ್ಗೆ ಅರಿವಿತ್ತು ಎಂಬ ಅಂಶವೂ ಬೆಳಕಿಗೆ ಬಂದಿದೆ. ಹೌದು, ತಮ್ಮ ತೂಕ ಹೆಚ್ಚಾಗಿದ್ದರಿಂದ ವಿನೇಶ್ ಫೋಗಟ್ ಅವರು ಒಲಿಂಪಿಕ್ಸ್ ಫೈನಲ್ ಪಂದ್ಯ ಪ್ರವೇಶಕ್ಕೂ ಮೊದಲು ರಾತ್ರಿಯಿಡೀ ದೇಹ ದಂಡಿಸಿದ್ದಾರೆ. ನಾನಾ ಬಗೆಯ ವ್ಯಾಯಾಮ ಮಾಡಿ ದೇಹ ದಂಡಿಸಲು ಅವಿರತವಾಗಿ ಶ್ರಮಿಸಿದ್ದಾರೆ. ಏಕೆಂದರೆ ಅವರು ತನ್ನ ದೇಹದ ತೂಕ ಹೆಚ್ಚಾಗಿದ್ದರಿಂದ ಅರಿವು ಮೊದಲೇ ಇತ್ತು ಎನ್ನಲಾಗಿದೆ. ತೂಕ ಇಳಿಸಬೇಕು ಫೋಗಟ್ ತಮ್ಮ ತೂಕ ಹೆಚ್ಚಾಗುತ್ತಿದ್ದಂತೆ ನಿರಂತರ ಶ್ರಮ ಹಾಕಲು ಫೋಗಟ್ ಅವರು ಮುಂದಾಗಿದ್ದು, ಹೇಗಾದರೂ ಮಾಡಿ ತೂಕ ಇಳಿಸಬೇಕು ಎಂದು ಫೈನಲ್ಗೆ ಅರ್ಹತೆ ಪಡೆದುಕೊಂಡು ಭಾರತಕ್ಕೆ ಚಿನ್ನದ ಪದಕ ತಂದು ಕೊಡಬೇಕೆಂದು ತೀರ್ಮಾನಿಸಿದ್ದರು. ಆದರೆ ವಿಧಿಯ ಆಟವೇ ಬೇರೆಯಾಗಿತ್ತು. ತೂಕ ಹೆಚ್ಚಳ ಕಾರಣಕ್ಕೆ ಅವರ ಕನಸು ಭಂಗಗೊಂಡಿದ್ದು ನೀವು ಅರ್ಹ ಮತ್ತು ಒಲಿಂಪಿಕ್ಸ್ಗೆ ಅಸೋಸಿಯೇಷನ್ ಅವರಿಗೆ ಶಾಕ್ ನೀಡಿದೆ. ಇದಾಗಿಂದ ಕಣ್ಣೀರಿಟ್ಟುತ್ತಲೇ ಹೊರ ನಡೆದ ವಿನೇಶ್ ಫೋಗಟ್ ಅವರು ಮಾನಸಿಕ ಒತ್ತಡಕ್ಕೆ ಒಳಗಾದರು. ಅಲ್ಲದೆ ರಾತ್ರಿಯಿಡೀ ವರ್ಕೌಟ್ ಮಾಡಿದರೂ ಅವರಿಗೆ ಡಿಹೈಡ್ರೇಷನ್ ಸಮಸ್ಯೆ ಕಾಣಿಸಿಕೊಂಡಿದೆ. ಹೀಗಾಗಿ ಅವರು ಫೈನಲ್ಗೆ ಅರ್ಹರಾಗಿರುವುದಿಲ್ಲ. ಅನಾರೋಗ್ಯ ಸಮಸ್ಯೆಯಿಂದ ಆಸ್ಪತ್ರೆಗೆ ಸದ್ಯ ದಾಖಲು ಆಗಿದ್ದಾರೆ. ಹಾಗೆ ಇವರು ರಾತ್ರಿ ವರ್ಕೌಟ್ ಮಾಡಿದ್ದರಿಂದ ಅವರಿಗೆ ಡಿಹೈಡ್ರೇಷನ್ ಆಗಿ ಸಮಸ್ಯೆಯಿಂದ ದಾಖಲೆ ಆಗಿದ್ದಾರೆ. ಚಾನಲನ್ನು ಸಬ್ಸ್ಕ್ರೈಬ್ ಆಗಿ.